2026ರ ಗ್ಯಾಸ್ಕೋ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತೀಯ ಬಾಕ್ಸರ್ಗಳು 7 ಚಿನ್ನದ ಪದಕಗಳು ಮತ್ತು 3 ಬೆಳ್ಳಿ ಪದಕಗಳನ್ನು ಗಳಿಸುವ ಮೂಲಕ ಐತಿಹಾಸಿಕ ಸಾಧನೆ ಮೆರೆದಿದ್ದಾರೆ. ಮೊದಲ ಬಾರಿಗೆ ವಿಶ್ವ ಬಾಕ್ಸಿಂಗ್ ಪದಕ ಪಟ್ಟಿಯಲ್ಲಿ ಅಗ್ರಸ್ಥಾನ ಪಡೆದ ಭಾರತೀಯ ಬಾಕ್ಸರ್ಗಳ ಸಾಧನೆ ಮುಂದಿನ ಪೀಳಿಗೆಗೆ ಒಂದು ಮಾದರಿಯಾಗಿದೆ. ಇದು ಈ ಕ್ರೀಡಾಪಟುಗಳು ರಿಂಗ್ನ ಹೊರಗೆ ಮಾಡಿದ ಲೆಕ್ಕವಿಲ್ಲದಷ್ಟು ಗಂಟೆಗಳ ಕಠಿಣ ಪರಿಶ್ರಮ, ಬೆವರು ಮತ್ತು ತ್ಯಾಗದ ಫಲಿತಾಂಶವಾಗಿದೆ. ಈ ಬಾಕ್ಸರ್ಗಳ ಪ್ರಯಾಣ ಸುಲಭ ಆಗಿರಲಿಲ್ಲ. ಕೆಲವರು ಕುಟುಂಬದ ತ್ಯಾಗಗಳಿಂದ ರಿಂಗ್ಗೆ ತಲುಪಿದ್ರು, ಕೆಲವರು ಮಿಲಿಟರಿಯ ಕಠಿಣ ಶಿಸ್ತನ್ನ ಮೀರಿಸೋರಂತೆ ಶ್ರಮಪಟ್ಟರು. ದೊಡ್ಡ ಹೋರಾಟದ ಮೂಲಕ ಭಾರತವನ್ನ ಅಗ್ರಸ್ಥಾನಕ್ಕೆ ತಂದ ಈ 7 ಬಾಕ್ಸರ್ಗಳ ಬಗ್ಗೆ ತಿಳಿಯಲೇಬೇಕು. ಮಹಿಳೆಯರ 54 ಕೆಜಿ ವಿಭಾಗದಲ್ಲಿ ಸ್ಪರ್ಧಿಸಿದ ಪ್ರೀತಿ ಪವಾರ್ ಚಿನ್ನದ ಪದಕ ಗೆದ್ರು. ಇದರೊಂದಿಗೆ ಈ ಕ್ರೀಡಾಕೂಟದಲ್ಲಿ ಭಾರತದ ಚಿನ್ನದ ಬೇಟೆ ಆರಂಭ ಆಯಿತು. ಪ್ರೀತಿ ಪವಾರ್ ಫೈನಲ್ನಲ್ಲಿ ಕೆನಡಾದ ಸ್ಕಾರ್ಲೆಟ್ ಡೆಲ್ಗಾಡೋ ಅವರನ್ನ 5-0 ಅಂತರದಿಂದ ಸೋಲಿಸಿದ್ರು. ಅವರು ಪಂದ್ಯವನ್ನ ಬಹಳ ಶಾಂತ ರೀತಿಯಲ್ಲಿ ಪ್ರಾರಂಭಿಸಿದ್ರು ಮತ್ತು ಕ್ರಮೇಣ ತಮ್ಮ ಲಯವನ್ನ ಕಂಡುಕೊಂಡ್ರು. ಇಡೀ ಪಂದ್ಯದಲ್ಲಿ ಅವರು ಡೆಲ್ಗಾಡೋ ಅವರನ್ನ ಹತ್ರ ಬರೋಕು ಕೂಡ ಬಿಡ್ಲಿಲ್ಲ. ಪ್ರೀತಿ ಅವರ ಪಂಚ್ಗಳು ಎಷ್ಟು ನಿಖರವಾಗಿತ್ತು ಅಂತಂದ್ರೆ ಪಂದ್ಯದ ಸಮಯದಲ್ಲಿ ಒಮ್ಮೆ ಅವರು ತಮ್ಮ ಎದುರಾಳಿಯನ್ನ ಕೆಡವಿದ್ರು. ಪ್ರೀತಿ ಏಷ್ಯನ್ ಕ್ರೀಡಾಕೂಟದಲ್ಲಿ ಪದಕ ಗೆದ್ದಿದ್ದರ ಹಿಂದೆ ವರ್ಷಗಳ ಅಭ್ಯಾಸ ಮತ್ತು ಶಿಸ್ತು ಇದೆ. ಬಾಕ್ಸಿಂಗ್ನಂತಹ ಕ್ರೀಡೆಗೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ತನ್ನನ್ನು ತಾನು ಸಿದ್ಧಪಡಿಸಿಕೊಳ್ಳೋದು ಅವರ ದೊಡ್ಡ ಸವಾಲಾಗಿತ್ತು. ಈಗ ಪ್ರೀತಿ ಅವರನ್ನ ಭಾರತದ ಅತ್ಯಂತ ಭರವಸೆಯ ಬಾಕ್ಸರ್ಗಳಲ್ಲಿ ಒಬ್ಬರು ಅಂತ ಪರಿಗಣಿಸಲಾಗಿದೆ. ಪ್ರೀತಿ ಅವರ ಚಿಕ್ಕಪ್ಪ ವಿನೋದ್ ಪವಾರ್ ಅವರು ಕೂಡ ಸ್ವತಃ ರಾಷ್ಟ್ರೀಯ ಮಟ್ಟದಲ್ಲಿ ಬಾಕ್ಸಿಂಗ್ನಲ್ಲಿ ಪದಕಗಳನ್ನು ಗೆದ್ದಿದ್ದಾರೆ. ಮಹಿಳೆಯರ 58 ಕೆಜಿ ವಿಭಾಗದಲ್ಲಿ ಜಾಸ್ಮಿನ್ ಲಂಬೋರಿಯಾ ಚಿನ್ನ ಗೆದ್ದಿದ್ದಾರೆ. ಫೈನಲ್ನಲ್ಲಿ ಅವರು ಹಾಲಿ ಚಾಂಪಿಯನ್ ಉತ್ತರ ಐರ್ಲೆಂಡ್ನ ಮೈಕೇಲಾ ವಾಲ್ಶ್ ಅವರನ್ನ 5-0 ಅಂಕಗಳಿಂದ ಸೋಲಿಸಿ ಪ್ರಶಸ್ತಿ ಗೆದ್ರು. ಜಾಸ್ಮಿನ್ ಬಾಕ್ಸಿಂಗ್ ರಿಂಗ್ಗೆ ತಲುಪುವ ಹಾದಿ ಕಷ್ಟಕರವಾಗಿತ್ತು. ಜಾಸ್ಮಿನ್ 2 ಬಾರಿ ಏಷ್ಯನ್ ಗೇಮ್ಸ್ ಚಿನ್ನದ ಪದಕ ಗೆದ್ದ ಹವಾ ಸಿಂಗ್ ಅವರ ಮೊಮ್ಮಗಳು. ಪ್ಯಾರಿಸ್ ಒಲಿಂಪಿಕ್ಸ್ನ ಮೊದಲ ಸುತ್ತಿನಲ್ಲಿ ಹೀನಾಯ ಸೋಲನ್ನು ಅನುಭವಿಸಿದ ನಂತರ ಅವರು 2024ರಲ್ಲಿ ತಮ್ಮ ಬಾಕ್ಸಿಂಗ್ ಶೈಲಿಯನ್ನ ಬದಲಿಸಿಕೊಂಡ್ರು. ಮತ್ತೀಗ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಚಿನ್ನದ ಪದಕ ಗೆದ್ದಿದ್ದಾರೆ. ಮಹಿಳೆಯರ 51 ಕೆಜಿ ವಿಭಾಗದಲ್ಲಿ ಸ್ಪರ್ಧಿಸಿದ ಸಾಕ್ಷಿ ಚೌಧರಿ ಇಂಗ್ಲೆಂಡ್ನ ನೆಚ್ಚಿನ ಬಾಕ್ಸರ್ ರೂಬಿ ವೈಟ್ ಅವರನ್ನ 5-0 ಅಂಕಗಳಿಂದ ಸೋಲಿಸಿ ಚಿನ್ನದ ಪದಕ ಗೆದ್ದಿದ್ದಾರೆ. ಜೂನಿಯರ್ ಮಟ್ಟದಲ್ಲಿ ಅದ್ಭುತ ಪ್ರದರ್ಶನ ನೀಡಿದ ನಂತರ 2021ರ ಏಷ್ಯನ್ ಚಾಂಪಿಯನ್ಶಿಪ್ನಲ್ಲಿ ಕಂಚಿನ ಪದಕ ಗೆದ್ದು ಸೀನಿಯರ್ ಮಟ್ಟದಲ್ಲಿ ಛಾಪು ಮೂಡಿಸುವ ಹಾದಿಯಲ್ಲಿದ್ದರು. ಆದರೆ ಗಂಭೀರ ಭುಜದ ಗಾಯ ಅವರ ಸಾಧನೆಯ ಹಾದಿಗೆ ಅಡ್ಡಿಯಾಗಿತ್ತು. ಅವರು 2022ರ ಕಾಮನ್ವೆಲ್ತ್ ಕ್ರೀಡಾಕೂಟ ಮತ್ತು 2023ರ ಏಷ್ಯನ್ ಕ್ರೀಡಾಕೂಟದಲ್ಲಿ ಭಾಗವಹಿಸೋದಕ್ಕೆ ಸಾಧ್ಯ ಆಗಲಿಲ್ಲ. ಗ್ಯಾಸ್ಕೋಗೆ ಹೋಗೋಕೆ ಅವರು ತಮ್ಮ ತೂಕವನ್ನ 51 ಕೆಜಿಗೆ ಇಳಿಸಿಕೊಂಡ್ರು ಮತ್ತು ನಂತರ ಜ್ಯೋತಿ ಗುಲಿಯಾ, ನಿಖತ್ ಜರೀನ್ ಮತ್ತು ಪ್ರಸ್ತುತ ವಿಶ್ವ ಚಾಂಪಿಯನ್ ಮೀನಾಕ್ಷಿ ಹೂಡಾ ಅವರನ್ನ ಸೋಲಿಸುವ ಮೂಲಕ ಕಾಮನ್ವೆಲ್ತ್ ಕ್ರೀಡಾಕೂಟ 2026ಕ್ಕೆ ಅರ್ಹತೆ ಪಡೆದರು. ಆ ಸಮಯದಲ್ಲಿ ಅವರು ಇದು ನನಗೆ ಮಾಡು ಇಲ್ಲ ಮಡಿ ಪರಿಸ್ಥಿತಿಯಾಗಿತ್ತು. ಕಳೆದ ಬಾರಿ ಅವಕಾಶವನ್ನ ಕಳೆದುಕೊಂಡ ನಂತರ ಕಾಮನ್ವೆಲ್ತ್ ಕ್ರೀಡಾಕೂಟ ಮತ್ತು ಏಷ್ಯನ್ ಕ್ರೀಡಾಕೂಟಕ್ಕೆ ಅರ್ಹತೆ ಪಡೆಯುವುದು ನನಗೆ ಬಹಳ ಮುಖ್ಯವಾಗಿತ್ತು ಅಂತ ಹೇಳಿದ್ರು. ಈಗ ಅವರ ಪುನರಾಗಮನ ಪೂರ್ಣ ಆಗಿದ್ದು ಕಾಮನ್ವೆಲ್ತ್ ಕ್ರೀಡಾಕೂಟದ ಚೊಚ್ಚಲ ಪಂದ್ಯದಲ್ಲಿ ಚಿನ್ನದ ಪದಕ ಗೆಲ್ಲುವ ಮೂಲಕ ಇತಿಹಾಸ ನಿರ್ಮಿಸಿದ್ದಾರೆ. ಮಹಿಳೆಯರ 60 ಕೆಜಿ ವಿಭಾಗದಲ್ಲಿ ಸ್ಪರ್ಧೆ ಮಾಡ್ತಿರುವ ಪ್ರಿಯಾ ಗಂಘಾಸ್ ಕೆನಡಾದ ಮೇರಿ ಬಥೋಲ್ ಅಲ್ ಅಹಮದಿಯೆ ಅವರನ್ನ 4-1 ಅಂತರದಿಂದ ಸೋಲಿಸುವ ಮೂಲಕ ಭಾರತಕ್ಕೆ ಮತ್ತೊಂದು ಚಿನ್ನದ ಪದಕವನ್ನ ಗೆದ್ದುಕೊಟ್ರು. ಪಂದ್ಯದ ಬಗ್ಗೆ ಹೇಳೋದಾದ್ರೆ ಪ್ರಿಯಾಗೆ ಇದು ಅಗ್ನಿ ಪರೀಕ್ಷೆಯಾಗಿತ್ತು. ಪಂದ್ಯದ ಆರಂಭದಲ್ಲಿ ಅವರು ಹಿಂದೆ ಬಿದ್ದಿದ್ರು ಮತ್ತು ಮೊದಲ ಸುತ್ತಿನ ನಂತರ ಸ್ಕೋರ್ ಎದುರಾಳಿಯ ಪರವಾಗಿ 2-3 ಅಂತರದಲ್ಲಿತ್ತು. ಆದರೆ ಪ್ರಿಯಾ ಬಿಟ್ಕೊಟ್ಟಿಲ್ಲ. ಅಂತಿಮ 2 ಸುತ್ತುಗಳಲ್ಲಿ ಅವರು ಪಂದ್ಯವನ್ನ ಸಂಪೂರ್ಣವಾಗಿ ತಿರುಗಿಸುವ ಹಾಗೆ ಆಟ ಆಡಿದ್ರು. ಮಹಿಳೆಯರ 70 ಕೆಜಿ ತೂಕ ವಿಭಾಗದಲ್ಲಿ ರಾಜಸ್ಥಾನದ ಅರುಂಧತಿ ಚೌಧರಿ ಇಂಗ್ಲೆಂಡ್ನ ಚಾಂಟೆಲ್ಲೆ ರೀಡ್ ಅವರನ್ನ 5-0 ಅಂತರದಿಂದ ಸೋಲಿಸುವ ಮೂಲಕ ಚಿನ್ನದ ಪದಕ ಗೆದ್ರು. ಅರುಂಧತಿ ತನ್ನ ಪದಕವನ್ನ ತನಗಾಗಿ ಅನೇಕ ತ್ಯಾಗಗಳನ್ನ ಮಾಡಿದ ತನ್ನ ಕುಟುಂಬಕ್ಕೆ ಅರ್ಪಿಸಿದ್ರು. ಅರುಂಧತಿ ತನ್ನ ತಂದೆಯ ಒತ್ತಾಯದ ಮೇರೆಗೆ ಬಾಕ್ಸಿಂಗ್ ಅನ್ನ ಪ್ರಾರಂಭಿಸಿದವರು. ಪುರುಷರ 60 ಕೆಜಿ ತೂಕ ವಿಭಾಗದಲ್ಲಿ ಸಚಿನ್ ಶಿವಾಜ್ ನಮೀಬಿಯಾದ ಟ್ರಿಗನ್ ಮಾರ್ನಿಂಗ್ ದೇವೇಲಾ ಅವರನ್ನ ಸೋಲಿಸುವ ಮೂಲಕ ಚಿನ್ನದ ಪದಕ ಗೆದ್ರು. ಸಚಿನ್ ಅವರ ಪಂದ್ಯ ಅತ್ಯಂತ ತೀವ್ರವಾಗಿತ್ತು. ಅವರು ಮೊದಲ ಸುತ್ತಿನಲ್ಲಿ ಹಿಂದುಳಿದಿದ್ರು ಮತ್ತು ಅಂತಿಮ ಸುತ್ತಿನಲ್ಲಿ ಅಂಕಗಳನ್ನ ಕಡಿತಗೊಳಿಸಲಾಯಿತು. ಆದರೆ ಅಂತಿಮವಾಗಿ ಅವರು ರೋಮಾಂಚಕ ರೀತಿಯಲ್ಲಿ ಗೆದ್ರು. ಸಚಿನ್ ಅವರ ಪ್ರಯಾಣ 2017ರ ಕಾಮನ್ವೆಲ್ತ್ ಯೂತ್ ಕ್ರೀಡಾಕೂಟದಿಂದ ಪ್ರಾರಂಭ ಆಯಿತು. ಅಲ್ಲಿ ಅವರು ಚಿನ್ನದ ಪದಕ ಗೆದ್ರು. ಈಗ ಹಿರಿಯರ ಮಟ್ಟದಲ್ಲಿ ಆ ಯಶಸ್ಸನ್ನ ಪುನರಾವರ್ತಿಸಿದ್ದಾರೆ. ಪುರುಷರ 80 ಕೆಜಿ ವಿಭಾಗದಲ್ಲಿ ಸ್ಪರ್ಧಿಸಿದ ಅಂಕುಶ್ ಪಂಗಲ್ ಇಂಗ್ಲೆಂಡ್ನ ಡಿಮೇಜಿ ಅವರನ್ನ ಸೋಲಿಸುವ ಮೂಲಕ ಇತಿಹಾಸ ನಿರ್ಮಿಸಿದ್ದಾರೆ. ದೃಢ ನಿಶ್ಚಯ ಇದ್ರೆ ಯಾವುದೇ ಸಂದರ್ಭಗಳ ಹೊರತಾಗಿಯೂ ಗೆಲುವು ಸಾಧಿಸಬಹುದು ಅಂತ ಈ 7 ಬಾಕ್ಸರ್ಗಳು ತೋರಿಸಿದ್ದಾರೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ
ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.